ಸಂಭೋಗ
ಜೋಡ್ಸೆ ಹೇಳುವೆ ಎಲ್ಲರಿಗ ಹಂಬಲದಿಂದ ನೀವು ಸಂಭಗನದರ ಭರತನು ಬೆನ್ನಿಗ ಎಷ್ಟು ಕೇಳಿ ಸಾಗಿ ಎಷ್ಟು ಕೇಳಿ ಸಾಗಿ ಬಂದನ ಮುನಿಯಾಗೆ ಯಪ್ಪ ಬಾಳಿಯ ಹಾಕ್ಯಾನು ಎಲ್ಲ ತನ್ನು ಬಗಲಿಗ ಹೊಂಟ ನಡೆದು ನಗರಿಯ ಊರಿಗ ಹೊಂಟ ನಡೆದು ನಗರಿಯ ಊರಿಗ ಬಳಿಗಾಲ ವ್ಯಾಪಾರ ಮಾಡುತ್ತೆ ಹೋಗಿ ನಿಂತು ಗೌಡ ರಂಗಳದ ಕೈಯ ಜೋಡ್ಸೆ ಹೇಳುವೆ ಎಲ್ಲರಿಗ ಹಂಬಲದಿಂದ ನೀವು ಸಂಭಗನದರ ಭರತನು ಬೆನ್ನಿಗ ನಾರಾಯಣ ಗೌಡ ಬಂದನ ಹೊರಗ ಒಳಗರ್ಗ ನೋಡಿ ಬಂದನು ಒಳಗ ಬಂದ ಕಾರಣ ಹೇಳು ನನಗ ಬಂದ ಕಾರಣ ಹೇಳು ನನಗ ನಮ್ಮ ತಂಗಿ ಸೋರಮ್ಮ ಚೊಚ್ಚಲ ಬಸ್ರಿ ಎಂದು ಹೇಳನ ಗೌಡರಿಗ ಆದಿನಾಥ ಸಭ ಕೋಣದ ಏಗ ಬೇಡ ಮಾಡಬರ ಭಂಡಾರದಾಗ ಕೈಯ ಜೋಡ್ಸೆ ಹೇಳುವೆ ಎಲ್ಲರಿಗ ಹಂಬಲದಿಂದ ನೀವು ಸಂಭಗನದರ ಭರತನು ಬೆನ್ನಿಗ ಬಂಕಿ ಭೂತಿ ವೈರಿ ಬಂಕಿ ಭೂತಿ ವೈರಿ ಸೋರಮ ದೇವಿಗೆ ಹೇಳಿ ಕಳಿಯಾಳ ತಂಗಿ ನನ್ನ ಕೈಯಾಗ ಮರಿಲಾರ್ದೆ ಒಯ್ಬೇಕ್ರಿ ನಾಳೀಗ ಮರಿಲಾರ್ದೆ ಒಯ್ಬೇಕ್ರಿ ನಾಳೀಗ ಎಷ್ಟು ಹೇಳಿ ಹೊಂಟ ಹೋಗ್ಯಾನ ಬಳಗಾರ ಚಂದನಗಿರಿಗ ಸಭ ಕೋಣದ ಏಗ ಭೇದ ಮಾಡಬರ ಭಂಡಾರದಾಗ ಕೈಯ ಜೋಡ್ಸೆ ಹೇಳುವೆ ಎಲ್ಲರಿಗ ಹಂಬಲದಿಂದ ನೀವು ಸಂಭಗನದರ ಭರತನು ಬೆನ್ನಿಗ ಬಾಂಕ್ಯ ಬೋತ್ಯವರಿ ಸೂರಮ ದೇವಿಗ ಹೇಳಿ ಕಳಿಯಾಳ ತಂಗಿ ನನ್ನ ಕೈಯಾಗ ಮರಿಲಾರ್ದೆ ಒಯ್ಬೇಕ್ರಿ ನಾಳೀಗ ಮರಿಲಾರ್ದೆ ಒಯ್ಬೇಕ್ರಿ ನಾಳೀಗ ಎಷ್ಟು ಹೇಳಿ ಹೊಂಟ ಹೋಗ್ಯಾನ ಬಳಗಾರ ಚಂದನಗಿರಿಗ ಆದಿನಾಥ ಸಭ ಕೋಣದ ಏಗ ಭೇದ ಮಾಡಬರ ಭಂಡಾರದಾಗ ಕೈಯ ಜೋಡ್ಸೆ ಹೇಳುವೆ ಎಲ್ಲರಿಗ ಹಂಬಲದಿಂದ ನೀವು ಸಂಭಗನದರ ಭರತನು ಬೆನ್ನಿಗ ವಿಚಾರ ಮಾಡ್ಯಾನ ಗೌಡ ಏನ್ ವಿಚಾರ ಮಾಡ್ಯಾನ್ರಿಪ್ಪ ಗೌಡ ತಾಯಿನೇಳು ಸೂರಾಮದೇವಿಗೆ ಎಂತ ಬಂಕಿ ಕಾಡ್ತಿದ್ದು ಎಂತ ಬಂಕಿ ಕಾಡ್ತೀವ್ರಿಪ್ಪ ಹಾಲು ಉಣ್ಬೇಕು ಹಣ್ಣು ಉಣ್ಬೇಕು ಸಾಧುರ್ ನೋಡ್ಬೇಕು ಸತ್ಪುರುಷರು ನೋಡ್ಬೇಕು ಅಂತ ಬಂಕಿ ಸೂರಾಮದೇವಿ ಕಾಡ್ತೀವೇನ್ರಿಪ್ಪ ಅಂತ ಬಂಕಿ ಸೂರಾಮದೇವಿ ಕಾಡೇವತ್ತೇಳಿ ಸೂರ್ಯಚಂದ್ರ ಇರುವವರೆಗೆ ನೆಲಗಂಗಿ ಹರಿಯುವವರೆಗೆ ಲಿಂಗ ಬೀರದೇವರು ಹುಟ್ಟಿ ಬಂದ. ಹೌದಾ? ಬೆಂಕಿ ಅಂತ ಬೀರದೇವರು ಹುಟ್ಟಿ ಬಂದ.
ಬೆಂಕಿ ಅಂತ ಬೀರದೇವ್ರು ಹುಟ್ಟಿ ಬಂದ. ಹೌದು ಹೌದು. ಅಂತ ಬಂಕಿ ಕಾಡವಣ್ಣ ಅಂತ ಬೀರಪ್ಪ ಹುಟ್ಟಿ ಬಂದ. ಈಗಿನ ಹೆಣ್ಮಕ್ಳಿಗೆ ಬಂಕಿ ಕಾಡ್ತಾವ್ರಿ. ಈಗಿನವ್ರಿಗೆ ಬೇರೆ ಬಾಂಕಿ ಕಾಡ್ತಾವ್ರಿ. ಯಾನ್ರಿ? ಜಿಲೇಬಿ ಬಜ್ಜಿ ಕರಿಮಣ್ಣ ಒಲ್ಯಾನ್ ಬೂದಿ ವಡಾಪಾವ್ ತಿನ್ನೋ ಬಾಂಕಿ ಕಾಡ್ತಾವ ಈಗಿನವ್ರಿಗೆ. ವಡಾಪಾವ್ ತಿನ್ನೋ ಬಾಂಕಿ ಸರ್ ಕಾಡುದು ಏನ್ ಹಾಕದ್ರಿಪ್ಪ? ಮುಂದೆ ಹುಟ್ಟು ಮಕ್ಳು ಅಂತ ಹುಡ್ತಾವ ಅಂತ ಕೇಳಿದ್ರೆ ಕಲಿಯುಗದಾಗ ಪ್ಲಾಸ್ಟಿಕ್ ಕೊಡ ಎತ್ತಲಾರ ಮಕ್ಳು ಹುಡ್ತಾವ. ಹೌದು, ಅದ್ರ ಸಲುವಾಗಿ ನಾವು ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕೊಡಗಳು ಮಾಡಿದೆವು. ಇಟ್ಟೆ ಅಲ್ಲ ಮತ್ತೇನಾಯ್ತ್ರಿಪ್ಪ? ನನ್ನಪ್ಪ ಬೀರದೇವ್ರು ಹೊಟ್ಟೆಯಾಗಿರ್ತೆ ಮಾತು ಹೇಳ್ದ. ಭಾಳ ಬೇರಪ್ಪಂದು ವರ್ಚಸ್ ಮಾಡಿ ಹೇಳಬೇಡ, ಹೊಟ್ಟೆಯಾಗಿರ್ತೆ. ಭಾಳ ಮಂದಿ ಮಾತಾಡ್ಯಾರ. ಯಾರು ಮಾತಾಡಿದ್ರು? ಈಗ ಒಮ್ಮದಿ ಮಲ್ಕಾರ್ಸಿದ್ ಹೊಟ್ಟೆಯಾಗಿರ್ತೆ ಮಾತಾಡೋಣ. ಮೈಬೂ ಸುಬಾನ್ ಹೊಟ್ಟೆಯಾಗಿರ್ತೆ ಮಾತಾಡೋಣ. ಮಾನಿ ಕೋಳಿಗೆರಾಗ ಒಂದು ಹುಡುಗ ಹುಟ್ಟಣ ಮಾತಾಡ್ತಲ್ಲ ಹೋಗುಳ್ಯ. ನನ್ನಪ್ಪ ಬೀರದೇವ್ರು ಯಾವಾಗ ಹೊಟ್ಟೆಯಾಗಿರ್ತೆ ಮಾತಾಡೋದ್ ಕೇಳಿದ್ರ ಯಾವಾಗ ಮಾತಾಡ್ಯಾನ್ರಿಪ್ಪ? ತಾಯಿನೇಳು ಸೂರಾಮದೇವ ಗರ್ಭವತಿ ಇದ್ದ ಕಾಲಕ್ಕೆ ಬಂಕೆ ಬುತ್ತಿ ಬೇಡಿದಾಳ ಬಳಗಾರ ಬಾಬಾನ ಹೇಳಿ ಕಳಿಸಿದಾಗ ಅವಾಗ ಕಳಿ ನಾರಾಯಣಗೌಡ ವಿಚಾರ ಮಾಡಿದ. ಏನತ್ತ? ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ, ಗಂಡು ಹುಟ್ಟಿದ್ರ ಹೆಣ್ಣಿಗೆ ಮೂಲ ಅಂತ ತಿಳ್ಕೊಂಡು ಇಸದ ಬುತ್ತಿ ತಗೊಂಡು ಬರ್ತಿದ್ದ. ಅವಾಗ ತಾಯಿನೇಳು ಸೂರಾಮದೇವಿ ಎಲ್ಲಿ ಮನಗಿದಳು? ಮಂಚದ ಮೇಲೆ ಮನೆಗಳು. ಮಂಚದ ಮನಗಿಲು. ಅವಾಗ ಅವತಾರ ಪುರುಷ ಬೀರದೇವ್ರು ಹೊಟ್ಟಾಗಿರ್ತೆ ಮಾತು ಹೇಳ್ದ. ತಾಯಿಗೆ ಏನಂತ ಹೇಳ್ದ? ತವರ ಮನೆ ಬುತ್ತಿ ಅಂತ ಹೇಳಿ ತಾಯಿ ಹಮ್ಮೇಲೆ ಉಣಬೇಡ, ಈ ಬುತ್ತಿ ನೀ ವಿಚಾರ ಮಾಡಿ ಉಣ್ಣು ಅಂತ ಹೇಳಿ ತಾಯಿ ಹೊಟ್ಟಾಗಿರ್ತೆ ಬೀರಪ್ಪ ಹೇಳ್ದ. ಮಲಕಾರ್ ಸಿದ್ಧನು ಮಾತಾಡೇನ ಅಂದೆಲ್ಲ. ಹೌದು, ಮಲ್ಕಾರ್ ಸಿದ್ಧನು ಮಾತಾಡನಲ್ರಿಪ್ಪ. ಏನತ್ತ? ಅವ್ರ ತಾಯಿ ಗರ್ಭಿಣಿ ಇದ್ದಳು. ಅವ್ರ ಮುತ್ಯ ಬಾಣ್ತಾನ ಕರ್ಕೊಂಡು ಹೊಂಟಿ ತಾಯಿಗೆ. ಎತ್ತಿನ ಮೇಲೆ ಕುಂಡಿಸ್ಕೊಂಡು ಹೋಗುವಾಗ ಮುತ್ಯ ಕತ್ತಿ ಹೇಳ್ತಿದ. ತಾಯಿ ಹ್ಞೂ ಅಲ್ಲ ಹತ್ತಿಳು. ಹ್ಞೂ ಅನ್ಕೋತ ಎತ್ತಿನ ಮೇಲೆ ಕೂತು ತಾಯಿಗೆ ನಿದ್ದೆ ಹತ್ತು. ಇನ್ನು ಮುತ್ಯನ ಮಾತಿಗೆ ಅಪಮಾನ ಆತ ಅಂತೇಳಿ ತಾಯಿಗೆ ಹೊಟ್ಟಾಗಿರ್ತೆ ಮಲ್ಕಾರ್ಸಿದ್ದ. ಮುತ್ಯನ ಕತ್ತಿಗೆ ಹ್ಞೂ 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 ಅಂದಾನಲ್ಲಪ್ಪ. ಠೀಕ್ ಅದ. ಏನೋ ಮೈಬೂ ಸುಬಾನು ಮಾತಾಡ್ಯಾನಂದಲ್ಲ. ಮೈಬೂ ಸುಬಾನಿನ ಸೂಚನೆ ಮಾಡಿ ಹೇಳ್ಯಾನಲ್ಲ ತಾಯಿಗೆ. ಏನತ್ತ? ಅವ್ರ ತಾಯಿ ಗರ್ಭಿಣಿ ಇದ್ದಳು, ಬಾಂಕಿ ಕಾಡ್ಲತ್ತೀವಿ ತಾಯಿಗೆ. ಬಾರಿಕಾಯಿ ತಿನ್ನೋ ಹವ್ಯಾಸ ಆಯ್ತು ತಾಯಿಗೆ. ಈಗ ಬಾರಿಕಾಯಿ ಗಿಡದಾಗ ಕೈ ಹಾಕಿ ಬಾರಿಕಾಯಿ ತಗೋಬೇಕಂತೇಳಿ ಹವ್ಯಾಸ ಆಯ್ತು. ಏನ ಬಾರಿ ಗಿಡದಾಗ ಕರಿನಾಗ ರಾಮ್ ಇತ್ತು. ತಾಯಿ ಕಡೆ ಸಾಯ್ತಾಳ ಬಾತೇಳಿ ಹೊಟ್ಟಾಗಿರ್ತೆ ಚುಲ್ಕದ ತಗೋಗುಳ್ಳೆ ತಾಯಿಗೆ. ಹುಚ್ಚ ಸುಳಿ ಮಗನ, ಯಾಕಪ್ಪ ನೀ ಏನ್ ಹೇಳಿದಿ? ಸೂಚನೆ ಮಾಡಿ ಹೇಳ್ಯಾನ ತಿಳಿನಲ್ಲ. ಮೈಬೂ ಸುಬಾನೇನೋ ಮಾತಾಡ ಹೇಳಿದಿಲ್ಲ. ಸೂಚನೆ ಮಾಡಿ ಹೇಳದಲ್ಲ. ಅರ್ಥಕ್ಕೆ ಅನರ್ಥ ಮಾಡಬೇಡ. ಹೆಂಗ? ಅರ್ಥಕ್ಕೆ ಅನರ್ಥ ಆಯ್ತಂದ್ರ ಹಾದಿನಿ ತೆಪ್ಪಿ ಹೋಗ್ತದ. ಯಾಕ? ಅರ್ಥಕ್ಕೆ ಅನರ್ಥ ಏನಾಯ್ತಂದ್ರ ಆ ಒಂದು ಮಾತು ಹೇಳ್ತೀನಿ ನಿಮ್ಗೆ. ಅರ್ಥಕ್ಕೆ ಅನರ್ಥ ಆದ್ರೆ ಏನಾಗ್ತದ? ಹೇಳ ನಿನ್ನ ಕಾಲ ಹೇಳ್ಬೇಕಾಯ್ತು. ಹೇಳು. ಒಬ್ಬಾಕಿ ಹೆಣ್ಮಗಳು ತಿಂದ ಹಮ್ಮಾಗಿಳತ್ತ. ಎಲ್ಲಾಕೆ ಹುಟ್ಟಿಳತ್ತಕ್ಕಿ ತಿಂದ ಧಮ್ಮಾಗಿಳು. ಧಮ್ಮ ಆದ ಕೂಡ ವಜನ ಹೆಚ್ಚಾಯ್ತು. ವಜನ ಹೆಚ್ಚಾಗ ಡಾಕ್ಟರ್ ಕಡೆ ಹೋದಳಕ್ಕಿ ದವಾಖಾನಿಗೆ. ಡಾಕ್ಟರ್ ಅದೇ ಗಂಟು ಬಿದ್ರೆ ಇಂಜೆಕ್ಷನ್ ಮಾಡ್ತಾನೆ ಡಾಕ್ಟ್ರ. ದವಾಖಾನಿಗೆ ಹೋದಳು. ಅವಾಗ ಡಾಕ್ಟರ್ ನೋಡ್ದ, ಮೈ ಕೈಲಿ ಎಲ್ಲ ಟೀಕಿ ಆಗಿದೆ ಬೈ, ಏನಾಗ್ಯದ? ದವಾಖಾನಿಗೆ ಯಾಕೆ ಬಂದಿ ಅಂದ್ಕೊಳ್ಳಿ. ಹೆಣ್ಮಗಳು ಅಂದಳು, ಸ್ವಲ್ಪ ನಂದು ವಜನ ಹೆಚ್ಚಾಗ್ಯದ್ರಿ ಮತ್ತು ವಜನ ಕಮ್ಮಿ ಮಾಡ್ಬೇಕಾಗ್ಯದ ಅಂದ್ಕೊಳ್ಳಿ. ಡಾಕ್ಟರ್ ಅಂದಾಗ ಕಂಪ್ಯೂಟರ್ ಕಾಟ ಐತೆ ನೋಡೋಣ ಬಾಯಿ ಕಾಟದ ಮ್ಯಾಲ ನಿಂದ್ರು ಅಂದ್ಕೊಳ್ಳಿ. ಹೋಗಿ ಹೆಣ್ಮಗಳು ನಿತ್ರ ಕಾಟ ಎಟ್ಟಾಗ್ಬೇಕ್ರಿ? ಅದು ಎಟ್ಟಾಯ್ತ್ರಿಪ್ಪ? ಹೆಣ್ಮಗಳು 95 ಕಿಲೋವಾದಳತ್ರಿ. ಹೌದಾ? ಪಂಚಾಣ ಅಂದ್ರೆ ಎಟ್ಟು ಹೋಗುಳೆ? 5 ಅಂತಿತ್ತಳು ಹೋಗುಳಕ್ಕಿ. ಅವಾಗ ಡಾಕ್ಟರ್ ಅಂದ, ಬಾಯಿ ಇಂಜೆಕ್ಷನ್ ಗುಳಿಗೆ ನಿನಗೆ ನಡೆಯಂಗಿಲ್ಲ. ಮತ್ತೇನ್ ಮಾಡ್ಬೇಕ್ರಿ ಸರ್? ನೀವೊಂದು ಕೆಲಸ ಮಾಡಂದವ. ಏನ? ನಸಕ್ನಾಗ 4 ಗಂಟೆ ಕೇಳಬೇಕು, 5 ಕಿಲೋಮೀಟರ್ ತನಕ ವಾಕಿಂಗ್ ಮಾಡ್ಬೇಕು ದಿನಾಲು. ಹೌದು, ವ್ಯಾಯಾಮ ಮಾಡ್ಬೇಕು. ಎಲ್ಲ ಒಂದೇ ಹೇಳ ಆಯ್ತು. ವಾಕಿಂಗ್ ಮಾಡಿ 1 ತಿಂಗಳಾಗಾನ ಹೊಳ್ಳಿ ನಮ್ಮ ದವಾಖಾನಿಗೆ ಬಾ ಅಂದವ. ಹೌದು, ಹೊಳ್ಳಿ ಅವಾಗಿಟ್ಟು ಕೇಳಿ ಹೆಣ್ಮಗಳು ದಿನಾಲು ಹೌದು ವಾಕಿಂಗ್ ನಡೀತು. 1 ತಿಂಗಳು ಮುಗಿತು. ಹೊಳ್ಳಿ ದವಾಖಾನಿಗೆ ಹೋದಳು. ಮತ್ತೆ ಅದೇ ದವಾಖಾನಿಗೆ ಅವಾಗ ಡಾಕ್ಟರ್ ಅನ್ನ ನೋಡುನು ಬಾಯಿ ತಿಂಗಳು ಬಿಟ್ಟು ಬಂದಿರಿ, ನೋಡುನು ಕಾಟದ ಮೇಲೆ ನಿಂದ್ರ ನಾವು. ಹೌದಾ? ಹೋಗಿ ಕಾಟದ ಮೇಲೆ ನಿಂತಳು. ಹೋಗಿ ಕಾಟದ ಮೇಲೆ ನಿಂತ್ರ ಕಾಟ ಎಟ್ಟು ಬಾ ಆಗ್ಬೇಕವ? ಎಷ್ಟಾಯ್ತು? 105 ಕಿಲೋವಾದಳತ್ರಿ. ಹೌದಾ? ಏನ ಹರ್ಕತಿಲ್ ಗಬರುತ್ತಿ ವಾಕಿಂಗ್ ಮಾಡಿದಿ ಬೈ? ಅವಾಗ ಡಾಕ್ಟರ್ ಕೇಳ್ದ, ಬಾಯಿ ವಾಕಿಂಗ್ ಮಾಡಿದೇನು? ಮಾಡಿದಲ್ರಿ ಸರ್. ಮಾಡೀನ್ರಿ. ಹೆಂಗ್ ಮಾಡಿದಿ? ಮಾಡೀನ್ರಿ ಅಂದಕುಳ್ಳೇನ ಒಂದು ಬಾಯಿ ಮಾಡಿದಾರ ವಾಕಿಂಗ್. ಮಾಡಿದಲ್ರಿ ಸರ್. ಓ ಸಾಯ್ರ ದಿನಾಲು ನಶಿಕನಾಗ 4 ಗಂಟೆ ಕೆದ್ದು 5 ಕಿಲೋಮೀಟರ್ ತನಕ ಹೋಗುದು ಬರೋದು ಮಾಡೀನಿ.
ಹೆಂಗ್ ಮಾಡಿದಿ ಹೆಂಗ ಮಾಡಿದ್ಯಾ ಬಾಯಿ ವಾಕಿಂಗ್ ಹೆಣ್ಮಗಳು ಏನಂದ್ರತ್ರಿ ಏನತ್ತಾಳ್ರಿಪ್ಪ ನಾ ಕುದುರೆ ಮ್ಯಾಗ ಕೂತ್ ಮಾಡಿ ನಂದಳತಿಕಿ ಹೌದು ಹೌದು ಕುದುರೆ ಮೇಲೆ ಕೂತ್ ಮಾಡಿದ್ರ ನಿನ್ನ ವಜನ್ ಕಮ್ಮಿ ಆಗ್ತದ ಬಾಯಿ ಏ ಹಳ್ಯಾ ಹಳ್ಯಾ ಅಲ್ಲ ನೀನ ಕುದುರೆ ಮ್ಯಾಲ ಕೂತ್ ಮಾತಾಡಿದ್ರ ಕುದುರೆ ವಜನ ವಾಕಿಂಗ್ ಮಾಡಿದ್ರ ವಾಕ್ಯ ಮಾಡಿದ್ರ ಕುದುರೆ ವಜನ ಕಮ್ಮ ಆತ ನಿನ್ನ ವಜನ ಕಮ್ಮ ಆಗಲ್ಲ ಬಾಯಿ ಹೌದು ಮತ್ತೇನ್ ಮಾಡ್ಬೇಕ್ರಿ ಸರ ಬಾಯಿ ಏನೋ ಒಂದು ಕೆಲಸ ಮಾಡೋಣ ಏನ ನೋಡ್ ಬಾಯಿ ಮುಂಜಾನೆ ಅಂದ ಕೂಡಲೇ ಒಂದು ಕಪ್ ಹಾಲ ಹಾ ಒಂದು ಚಪಾತಿ ಒಂದು ಬಾಳಿಕಾಯಿ ಹೌದು ಒಂದು ಬುಟ್ಟಿ ಅನ್ನ ಹೌದು ಒಂದು ಚಮಚಿ ಅನ್ನ ಹೌದು ಇಟ್ಟು ಊಟ ಮಾಡಂದ ಕೂಡಲೇ ಹ್ಞೂ ರೀ ಅಂತ ಹೇಳಿ ಆ ಡಾಕ್ಟರ್ದ ಗೇಟ್ ಇರ್ತದಲ್ಲ ಹೌದು ದವಾಖಾನೆ ಗೇಟ ಇರ್ತದ ಗೇಟ್ ತನ ಹೋಗಿ ಹೆಣ್ಮಗಳು ಹೊಳೆ ಬಂದಳತ್ ಹೌದು ಸಾಹೇಬ್ರ ಹೌದು ಯಾಕ್ರಿ ಮುಂಜಾನೆ ಅದ ಕೂಡಲೇ ಒಂದು ಬಾಳಿಕಾಯಿ ಒಂದು ಚಪಾತಿ ಒಂದು ಕಪ್ ಹಾಲ ಒಂದು ಚಮಚಿ ಅನ್ನ ಹೇಳಿರಿ ಇದೇನು ಊಟ ಮಾಡಿ ತೊಳ್ದೇನು ಉಣಕ್ಕಿಂತ ಮೊದಲು ತೊಳ್ದತ್ ಕೇಳ್ದಳತ್ತಕ್ಕೆ ಹೌದು ಮತ್ ದಿನ ಒಂದು ಬುಟ್ಟಿ ಗಟ್ಲೆ ಹೊಡೆಯಕಿ ಮತ್ತೆ ಇಟ್ಟ್ಯಾನಾಗೋದು ಹೋಗುಳೆ ಬರೇ ಸಿನ್ಯಾಕ್ ತಿಂದಂಗ ಆಯ್ತಕಿ ಹಂಗ ಅರ್ಥಕ್ಕೆ ಅನಾರ್ಥ ಮಾಡ್ಕೊಂಡೆ ಅಂತ ಕೆಲಸ ತೆಪ್ತದ ಹೌದು ಇದನ್ನ ತಿಳಿಬೇಕು ನೀವು ವೈಭವ ಸುಬಾ ಮಾತಾಡ್ಯ ನನ್ ಬೇಡ ಮೊದಲು ಹೆಂಗ್ ಮಾತಾಡಿತ್ತಲ್ಲ ಹಂಗ ಹೋಗ್ಬೇಕು ಹುಸುಳಿ ಮಗನ ಹೇಳ ಕರಿ ಹೋಗಿ ಬೆಳಗಾಗೆ ತಿಳ್ಕೊಂಡ್ ಹಾಡು ಎದ್ರ ಸಲುವಾಗಿ ತಿಳ್ಕೊಂಡ್ ಹಾಡು ವಯಸ್ಸಾಗ್ಯದ ಕರಿ ಹೋಗಿ ಬೆಳಗಾಗ್ಯಾವ ವಯಸ್ಸಾಗಿ ಆಗಿಲ್ಲ ಬಿಸಿಲಿಗೆ ಆಗ್ಯಾವ ಬಿಸಿಲಿಗೆ ಕೆಟ್ಟ ಬೇಸಿಗೆ ಬಿಸಿಲ ಮಡ್ಡಿ ಭೂಮಿ ಕಲ್ಲು ಭೂಮಿಯಾಗ ಎದಕ್ಕೆ ಬರ್ತಾವ ಹೋಗುಳ ಕೂದಲು ಬಿಸಿಲು ಬಡುದು 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 ಈ ಮಗನ ತಲಿ ಹೂ ಅಂತ ಇವನ ಬಗ್ಗೆ ಹಿಂದಿ ಕಡೆ ತುಳಿತೀನಿ ಈಗ ತುಳಿಯಂಗಿಲ್ಲ ಹಿಂದಿ ಕಡೆ ಹೇಳಕತ್ತೇಳ ಏನಾಯ್ತು ಹೇಳ ವಿಚಾರ ಮಾಡ್ಯಾನ ಗೌಡ ವಿಚಾರ ಮಾಡ್ಯಾನ ಗೌಡ ಕುಂತು ಮನೆಯಾಗೆ ಹೆಣ್ಣ ಹುಟ್ಟಿದ ಮೂಲ ಆಗುದು ಗಂಡಿಗ ಈಗ ಮಾಡಬೇಕ್ರಿ ಹಂಗ ಈಗ ಮಾಡಬೇಕ್ರಿ ಹಂಗ ಸಾಕಿ ಕೊಲ್ಲುವ ಯೋಚನೆ ಮಾಡ್ಯಾನು ಪಂಕ್ತಿಯ ಭೂತ್ಯಾಗ ಕೈಯ ಜೋಡಿಸಿ ಹೇಳುವೆ ಎಲ್ಲರಿಗ ಬರುತ್ತನ ಬೆನ್ನೆಗ ಈ ಕತ್ತೆ ಮುಗಿಸುವೆ ನಾವು ಎಲ್ಲಿಗ ಹಾಡಿ ಹೇಳುತ್ತೇವೆ ಮುಂದಿನ ಸಂದಿಗ ದೈವ ಅಂದ್ರ ದೇವರ ಇದ್ದಂಗ ದೈವ ಅಂದ್ರ ದೇವರ ಇದ್ದಂಗ ನೀಲಣ್ಣ ತಾಳ ಮಲ್ಲಣ್ಣ ಜವಳ ಬೀರಣ್ಣ ಡೊಳ್ಳಿಗ ಕೈಯ ಜೋಡಿಸಿ ಹೇಳುವೆ ಎಲ್ಲರಿಗ ಬರುತ್ತನ ಬೆನ್ನೆಗ ಒಟ್ಟಿಗೆ ಜಾಹಿರಾಯ್ತ ಜಗದಾಗ ಪರಮ ದೇವರದು ಆರಂಭ ಜಾಗ ಹೊರಕೊಟ್ಟು ಹಾಡುವ ಹುಡುಗರಿಗ ಹೊರಕೊಟ್ಟು ಹಾಡುವ ಹುಡುಗರಿಗ ಒಟ್ಟಿಗೆ ರಾಯಣ್ಣ ಪದ ಮಾಡಿ ಹಾಡವ್ರಿ ಕೊಡಿದ ಸಭದಾಗ ಮಾಡಬೇಡ್ರಿ ಬಾಂಡರದಾಗ ಕೈಯ ಜೋಡಿಸಿ ಹೇಳುವೆ ಎಲ್ಲರಿಗ ಬರುತ್ತನ ಬೆನ್ನೆಗ
ಮಾತು ಹೇಳೋದು ಮಾಡಪ್ಪೋ ಕವಿತೆ ಕಟ್ಟರ್ ಮುಳ್ಳಪ್ಪೋ ಕಾಲಿಲೆ ಒದೆಯೋ ಕೈ ಎಡದ ಬಿಸೋ ಕಂದನ ಮಾಡೆ ಸಲವಲ್ಲ ದೇವರ ಬಂದನಿಗೆ ಓ ಮಾಯಮ್ಮ ಮಾಯಮ್ಮ